ಹಲೋ ಗೆಳೆಯರಿ, ಈ ವಿಡಿಯೋಲಿ ನೋಡೋಣ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ನಲ್ಲಿ ಏನೆಲ್ಲ ಮಾಡಬಹುದು ನಾವು ಅಂತ. ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ನಾವು ಒಂದು ಕೆಲವು ಲೆಕ್ಕಾಚಾರಗಳಾಗ್ಲಿ ಅಥವಾ ಯಾವುದೋ ಒಂದು ಟೇಬಲ್ ಆಗ್ಲಿ ಬರೆಯೋದಕ್ಕೆ ಅಥವಾ ಟೈಮ್ ಟೇಬಲ್ ಏನಾದ್ರು ಬರೆಯೋದಕ್ಕೆ ಉಪಯೋಗಿಸ್ತೀವಿ. ಸೊ ನಾವು ಮುಂಚೆ ನೋಡಿರ್ಬೋದು ಟೇಬಲ್, ಅದೇ ರೀತಿ ಇಲ್ಲೂ ಟೇಬಲ್ಸ್ ಎಲ್ಲ ರೋಸ್ ಮತ್ತು ಕಾಲಮ್ಸ್ ಎಲ್ಲ ಇರುತ್ತೆ. ಸೊ ನೀವು ಯಾವ್ದಾದ್ರು ಬಿಲ್ ಹಾಕ್ಬೇಕು, ಟೇಬಲ್ ಹಾಕ್ಬೇಕು, ರಿಸಿಪ್ಟ್ ಹಾಕ್ಬೇಕು, ಅದಕ್ಕೆಲ್ಲದಕ್ಕೂ ನೀವು ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ನ ಉಪಯೋಗಿಸಬಹುದು. ಸ್ಟಾರ್ಟ್ ಹೋಗ್ತೀನಿ, ಆಲ್ ಪ್ರೋಗ್ರಾಮ್ಸ್ ಹೋಗ್ತೀನಿ. ಅದಾದ ನಂತರ ಮೈಕ್ರೋಸಾಫ್ಟ್ ಆಫೀಸ್ ಹೋದಾಗ ಅಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಅಂತ ಇರುತ್ತೆ. ಸೊ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇದು ನಮ್ಮ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ 2007. ಸೊ ಇಲ್ಲಿ ನೋಡಬಹುದು ಎಷ್ಟೊಂದು ರೋಸ್ ಮತ್ತು ಕಾಲಮ್ಸ್ ಇದೆ. ರೋಸ್ ಅಂತಂದ್ರೆ ಸಾಲ್, ಹೀಗಿರೋ ಸಾಲ್ನ ರೋಸ್ ಅಂತಾರೆ, ಮತ್ತೆ ಹೀಗಿರೋ ಸಾಲ್ಗಳನ್ನ ಕಾಲಮ್ಸ್ ಅಂತಾರೆ. 1, 2 ಕಾಲಮ್ ಈ ರೀತಿ ಇರುತ್ತೆ. ಸೊ ಪ್ರತಿಯೊಂದನ್ನು ಒಂದ್ ಸೆಲ್ ಅಂತಾರೆ. ನೋಡಿ ಇಲ್ಲಿರೋದ್ನೆಲ್ಲ ಪ್ರತಿಯೊಂದು ಒಂದ್ ಸೆಲ್. ಸದ್ಯಕ್ಕೆ ಇದು ಬುಕ್ 1 ಅಂತ ಅದ್ರ ಟೈಟಲ್ ಇರುತ್ತೆ ಅದ್ರದ್ದು. ಸೊ ಈ ಎಕ್ಸೆಲ್ ಅನ್ನೋದ್ರಲ್ಲಿ ನೀವು ಸ್ಟಾರ್ಟ್ ಮಾಡಿದಾಗ 3 ಶೀಟ್ ಇರುತ್ತೆ ನೋಡಿ. ಶೀಟ್ 1, ಶೀಟ್ 2, ಶೀಟ್ 3 ಅಂತ 3 ಶೀಟ್ ಇರುತ್ತೆ. ಇದೊಂದು ಬುಕ್ ಅಲ್ಲಿ 3 ಶೀಟ್ ಇರುತ್ತೆ. ಬುಕ್ 1 ಅಂತ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ನಿಮ್ಗೆ ಏನೇನು ಹೋಮ್ ಆಗ್ಲಿ, ಇನ್ಸರ್ಟ್ ಆಗ್ಲಿ, ಪೇಜ್ ಲೇಔಟ್ ಆಗ್ಲಿ, ನೋಡಿ ಸೇಮ್ ಆಪ್ಷನ್ಸ್ ನಾವು ವರ್ಡ್ ಅಲ್ಲಿ ಏನೇನು ನೋಡಿದ್ವಿ, ಪವರ್ ಪಾಯಿಂಟ್ ಅಲ್ಲಿ ನೋಡಿದ್ವಿ, ಆಲ್ ಆಪ್ಷನ್ಸ್ ಇದೆ. ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಆಪ್ಷನ್ಸ್ ಇದೆ. ನಾವು ನೋಡೋಣ ಎಕ್ಸ್ಟ್ರಾ ಆಪ್ಷನ್ಸ್ ಏನಿದೆ ಅದನ್ನ ಕಲಿಯೋಣ ನಾವಿಲ್ಲಿ. ಸೊ ಇದು ಒಂದನ್ನ ಸೆಲ್ ಅಂತಾರೆ. ಪ್ರತಿಯೊಂದು ಸೆಲ್ಗೂ ಒಂದು ಅಡ್ರೆಸ್ ಇರುತ್ತೆ ನೋಡಿ. ಈ ಸೆಲ್ಗೆ ಸಿ ಅಂತ ನೋಡಿ, ಮೇಲೆ ಸಿ ಅಂತ ಇರುತ್ತೆ, ಮತ್ತೆ ಇಲ್ಲಿರುವ ನಂಬರ್ C6. ಸೊ ಈ ಸೆಲ್ಗೆ ಅಡ್ರೆಸ್ C6 ಅಂತ. ಅಂದ್ರೆ C6 ಅಲ್ಲಿ ಏನ್ ವ್ಯಾಲ್ಯೂ ಇದೆ ಅಂತ ಕೇಳಿದ್ರೆ ಸೊ ಇಲ್ಲಿರುವ ವ್ಯಾಲ್ಯೂ ಹೇಳ್ಬೇಕಾಗತ್ತೆ. ಸೊ ಸದ್ಯಕ್ಕೆ ಇಲ್ಲಿ ಏನು ವ್ಯಾಲ್ಯೂಸ್ ಇಲ್ಲ. ಸೊ ಇದು ಬಂದು F6, ಇಲ್ಲಿ G5 ನೋಡಿ. ಇಲ್ಲಿ ನೋಡ್ಬೋದು ನೀವು ಏನಿದೆ ಅದರ ಅಡ್ರೆಸ್ ಏನಿದೆ ಅಂತ ನೀವು ನೋಡ್ಬೋದು ಪ್ರತಿಯೊಂದು ಸೆಲ್ದು. ಸೊ ಈ ರೀತಿ ಸ್ಕ್ರಾಲ್ ಮಾಡಬಹುದು. ಸೊ ಈ ರೀತಿ ನಮ್ ಸೆಲ್ಸ್ ಇರುತ್ತೆ. ಸೊ ಇದನ್ನ ನಾವು ಲೆಕ್ಕಾಚಾರಕ್ಕಾಗ್ಲಿ ಬೇರೆ ಒಂದು ಇದಕ್ಕಾಗ್ಲಿ ಹೇಗೆ ಉಪಯೋಗಿಸ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ನಾವು ಸೀರೀಸ್ ಹೇಗೆ ಜನರೇಟ್ ಮಾಡ್ತಾರೆ ಅಂತ ನೋಡೋಣ. ಸೀರೀಸ್ ಹೇಗೆ ಜನರೇಟ್ ಮಾಡೋದು ಅಂತಂದ್ರೆ ಎಲ್ಲಾದ್ರೂ ಒಂದು ಸೆಲ್ ಇಲ್ಲಿ 1 ಅಂತ ಟೈಪ್ ಮಾಡಿದ್ರೆ ನೋಡಿ, ಆಚೆ ಕ್ಲಿಕ್ ಮಾಡ್ತೀನಿ. ಸೊ ಆಟೋಮೆಟಿಕ್ ಆಗಿ ನಂಬರ್ಸ್ ಎಲ್ಲಾನು ರೈಟ್ ಸೈಡ್ ಅಲೈನ್ ಆಗುತ್ತೆ ಆ ಸೆಲ್ ಒಳಗಡೆ. ನೋಡಿ ರೈಟ್ ಅಲೈನ್ ಬಂದಿದೆ. ಸೊ ಅದನ್ನ ನೀವು ಸೆಂಟರ್ ಅಲೈನ್ ಮಾಡಬೇಕು ಅಂತಂದ್ರೆ ಹಿಂಗ್ ಸೆಲೆಕ್ಟ್ ಮಾಡ್ಕೊಂಡು ಸೆಂಟರ್ ಅಲೈನ್ ಮಾಡಬಹುದು ಅಥವಾ ಲೆಫ್ಟ್ ಅಲೈನ್ ಮಾಡಬಹುದು. ನೋಡಿ ಈ ರೀತಿ ನೋಡಿಸ್ತೀನಿ ನಿಮ್ಗಿನ. ಈ ರೀತಿ ರೈಟ್ ಅಲೈನ್ ಇರ್ಲಿ ಬಿಡಿ. ಅದಾದ ನಂತರ ಇಲ್ಲಿ ಹೋದ್ರೆ ನೋಡಬಹುದು ಪ್ಲಸ್ ಸ್ವಲ್ಪ ದಪ್ಪದಾಗಿ ವೈಟ್ ಆಗಿ ಕಾಣಿಸ್ತಾ ಇದೆ. ಬಟ್ ಈ ಮೂಲೆಗೆ ಹೋದಾಗ ಪ್ಲಸ್ ಡಾರ್ಕ್ ಬ್ಲಾಕ್ ಆಗಿ ಬರುತ್ತೆ. ಸೊ ಅಲ್ಲಿ ಹೋದಾಗ ಹಿಂಗ್ ಕ್ಲಿಕ್ ಮಾಡ್ಕೊಂಡು ಹಿಂಗ್ ಎಳ್ಕೊಂಡ್ ಬಂದ್ರೆ ನೋಡಿ ಎಷ್ಟು ದೂರ ಎಳ್ಕೊಂಡು ಹೋಗ್ತಿರೋ ಅಷ್ಟವರೆಗೂ ಬರ್ತಾನೆ ಇರುತ್ತೆ. ನಾ ಇಲ್ಲಿವರೆಗೂ ಎಳಿತೀನಿ. ಸೊ ಎಲ್ಲ 1 1 1 ಅಂತ ಬರುತ್ತೆ ನೋಡಿ. ಸೊ ಎಲ್ಲಾ ಸೆಲ್ ಕಾಪಿ ಆಗಿರುತ್ತೆ. ನಾನೇನ್ ಮಾಡ್ತೀನಿ, ಕಾಪಿ ಸೆಲ್ಸ್ ಬೇಡ, ಫಿಲ್ ಸೀರೀಸ್ ಬೇಕು ಅಂತ ಹೆಂಗ್ ಕೊಟ್ರೆ ಸೊ ಈ ರೀತಿ ನೋಡಿ 1 2 3 4 5 6 ಇಂದ 12 14 ವರೆಗೂ ಬಂದಿದೆ. ಸೊ ನಾನಿಲ್ಲಿ ನಾನೇ ಟೈಪ್ ಮಾಡಕ್ ಹೋಗಲ್ಲ, ಎಲ್ಲ ಆಟೋಮೆಟಿಕ್ ಆಗಿ ಜನರೇಟ್ ಮಾಡ್ತೀನಿ. ಸೀರೀಸ್ ಯಾವ್ದೇ ಬೇಕು ಅಂತಂದ್ರೂ ನಾನು ಜನರೇಟ್ ಮಾಡ್ತೀನಿ. ಇದಾದ ನಂತರ ಸಮ ಸಂಖ್ಯೆ, ಬೆಸ ಸಂಖ್ಯೆ ಗೊತ್ತಿರ್ಬೋದು, ಈವನ್ ಮತ್ತು ಆಡ್ ನಂಬರ್ಸ್. ಸೊ ನಾನು 2, ಆಮೇಲೆ ಡೌನ್ ಆರೋ ಹೊಡೆದ್ರೆ ನೆಕ್ಸ್ಟ್ ಬಾಕ್ಸ್ ಹೋಗುತ್ತೆ, 4 ಅಂತ ಹೊಡಿತೀನಿ. ಸೊ ಇವಾಗ ಆಚೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಇರುತ್ತೆ. ಮತ್ತೆ ಸೆಲೆಕ್ಟ್ ಮಾಡ್ಬೇಕಾದ್ರೆ ಸೆಂಟ್ರಲ್ ಹಿಂಗ್ ಸೆಲ್ ಮಧ್ಯದಲ್ಲಿ ಕರ್ಸರ್ ಇಟ್ಕೊಂಡು ಹಿಂಗ್ ಸೆಲೆಕ್ಟ್ ಮಾಡ್ಕೋಬೇಕು ಮೌಸ್ ಕ್ಲಿಕ್ ಮಾಡ್ಕೊಂಡು. ಅದಾದ ನಂತರ ಈ ಮೂಲೆಗೆ ಬಂದಾಗ ನೋಡಬಹುದು ಡಾರ್ಕ್ ಕಲರ್ ಪ್ಲಸ್ ಬರುತ್ತೆ. ಅದನ್ನ ಹಿಡ್ಕೊಂಡು ಹಿಂಗ್ ಹೇಳಿದಾಗ ಹಿಂಗ್ ಬರುತ್ತೆ. ಸೊ ಈ ರೀತಿ ಈವನ್ ನಂಬರ್ಸ್ ನ ಕೂಡ ಸೆಲೆಕ್ಟ್ ಮಾಡಬಹುದು, ನೀವು ಕ್ರಿಯೇಟ್ ಮಾಡಬಹುದು, ಜನರೇಟ್ ಸೀರೀಸ್ ಮಾಡಬಹುದು. ಅದಾದ ನಂತರ 1 ಅಂತ ಅಂದ್ರೆ ಡೌನ್ ಆರೋ ಹೊಡೆದ್ರೆ ಇಲ್ಲಿ ಬರುತ್ತೆ, 3 ಅಂತ ಹಾಕ್ತೀನಿ. ಇದಾದ ನಂತರ ಇದೆರಡನ್ನು ಸೆಲೆಕ್ಟ್ ಮಾಡಿಕೊಂಡು ಹಿಂಗ್ ಮಾಡಿದ್ರೆ ನೋಡಿ 1 3 5 7 ಅಂತ ಈ ರೀತಿ ಬೆಸ ಸಂಖ್ಯೆ ಬರುತ್ತೆ. ಸೊ ಈ ರೀತಿ ನಾವು ಸಮ ಸಂಖ್ಯೆ, ಬೆಸ ಸಂಖ್ಯೆ ಈ ಸೀರೀಸ್ ನೆಲ್ಲ ಜನರೇಟ್ ಮಾಡಬಹುದು. ಬೇರೆ ಯಾವುದೇ ಸೀರೀಸ್ ಇದ್ರೂ ಜನರೇಟ್ ಮಾಡಬಹುದು. ಈಗ ಇನ್ನೊಂದು ಮಾಡ್ತೀನಿ, 0 1 / ಇದೊಂದು ಡೇಟ್ ನ ಹಾಕಿದೀನಿ ನಾನು, 1/1/2010 ಅಂತ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಇಲ್ಲಿ ಈ ಮೂಲೆಗೆ ಹೋಗ್ಬೇಕು ನೀವು ಈ ಬಾಕ್ಸ್ ಅಲ್ಲಿ ಕೊನೆಯಲ್ಲಿ. ಇಲ್ಲಿ ಅವಾಗ ಪ್ಲಸ್ ಅನ್ನೋದು ಡಾರ್ಕ್ ಆಗುತ್ತೆ ಮತ್ತೆ ಸಣ್ಣಗಾಗುತ್ತೆ. ಅದ್ ನಿಡ್ಕೊಂಡು ಹಿಂಗೆ ಎಳೆದಾಗ ನೋಡ್ಬೋದು ನೀವು ಇಲ್ಲಿ. ಸೊ ಈ ರೀತಿ ಬರುತ್ತೆ ನೋಡಿ. 1ನೇ ತಾರೀಕು 2ನೇ ತಾರೀಕು ನೋಡಿ ಮಧ್ಯದಲ್ಲಿ ಬರುತ್ತೆ. ಯಾಕೆಂತಂದ್ರೆ ಇದು ಅಮೆರಿಕನ್ ಫಾರ್ಮ್ಯಾಟ್ ನ ಫಾಲೋ ಆಗುತ್ತೆ. ಈ ಸಾಫ್ಟ್ವೇರ್ ಏನಿದೆ ಅದು ಫಸ್ಟ್ ತಿಂಗಳು, ಅದಾದ ನಂತರ ಡೇಟ್, ಅದಾದ ನಂತರ ವರ್ಷ ಹಾಕುತ್ತೆ. ಹಾಗಾಗಿ ಮಧ್ಯದಲ್ಲಿರೋ ಡೇಟ್ ಚೇಂಜ್ ಆಗ್ತಾ ಇದೆ, ತಿಂಗಳು ಹಾಗೆ ಇರುತ್ತೆ, ಜನವರಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡ್ಬೋದು ನೀವು ಅಕ್ಷರಗಳು ಕ್ಲೀನ್ ಆಗಿ ಕಾಣ್ತಾ ಇಲ್ಲ. ಯಾಕೆಂತಂದ್ರೆ ಸೈಜ್ ಸಾಕಾಗ್ತಾ ಇಲ್ಲ ಈ ಸೆಲ್ ಸೈಜ್. ಅವಾಗ ಸೆಲ್ ಸೈಜ್ ಜಾಸ್ತಿ ಮಾಡಕ್ ಏನ್ ಮಾಡ್ತೀರಾ,
ಈ ರೀತಿ ನೀವು ಜಾಸ್ತಿ ಮಾಡ್ಕೋಬಹುದು, ಎಷ್ಟು ಬೇಕೋ ಅಷ್ಟು ನೋಡಿ. ಯಾವಾಗ ಇದು ದೊಡ್ಡದಾಗುತ್ತೆ. ಸೊ ಬರೀ ಕಾಲಮ್ಸ್ ಎಲ್ಲ ರೋಸ್ ನ ಕೂಡ ನೀವು ಚೇಂಜ್ ಮಾಡಬಹುದು. ನೋಡಿ ಇಲ್ಲೋಗಿ ರೋಸ್ ನ ದೊಡ್ಡದು ಮಾಡ್ಬೇಕು ಅಂದ್ರೆ ಅದನ್ನು ಮಾಡಬಹುದು. ಸೊ ಈ ರೀತಿ ರೋಸ್ ಸೈಜ್ ನಾನು ಇಲ್ಲಿ ಹಿಡ್ಕೊಂಡು ಚೇಂಜ್ ಮಾಡಬಹುದು. ನೋಡಿ ಇಲ್ಲಿ ಹಿಡ್ಕೊಂಡು ಚೇಂಜ್ ಮಾಡ್ಬೇಕು, ಮೌಸ್ ಕ್ಲಿಕ್ ಅಲ್ಲಿ ಹಿಡ್ಕೊಂಡು ಮಾಡಬೇಕಾಗತ್ತೆ. ಇದಾದ ನಂತರ ಈ ಸೀರೀಸ್ ನ ಇನ್ನೂ ಜಾಸ್ತಿ ಮಾಡಬೇಕು ಅಂತಂದ್ರೆ ನೀವು ಎಲ್ಲಿವರೆಗೂ ಬೇಕು, 30ನೇ ತಾರೀಕುವರೆಗೂ ಬೇಕು ಅಂತಂದ್ರೆ ನೋಡಿ ಇಲ್ಲಿ ಹೋಗ್ತಾ ನೋಡ್ಬೋದು. 1ನೇ ತಾರೀಕಿಂದ 31ನೇ ತಾರೀಕುವರೆಗೂ ಇದೆ. ಅಲ್ಲಿ 1ನೇ ತಿಂಗಳು 31ನೇ ತಾರೀಕು 2010. ಅದಾದ ನಂತರ 2ನೇ ತಿಂಗಳು 1ನೇ ತಾರೀಕು, 2ನೇ ತಿಂಗಳು 2ನೇ ತಾರೀಕು, ಈ ರೀತಿ ತಾರೀಕು 28ವರೆಗೂ ಹೋಗಿದೆ. ಅದಾದ ನಂತರ 3ನೇ ತಿಂಗಳು 1ನೇ ತಾರೀಕು, ಆ ರೀತಿ ಅದೇ ಕಂಟಿನ್ಯೂ ಆಗ್ತಾ ಇರುತ್ತೆ. ನೀವು ಹಾಕೋ ಅವಶ್ಯಕತೆ ಇರಲ್ಲ. ಸೊ ಈ ರೀತಿ ನೀವು ಯಾವುದೇ ಒಂದು ಸೀರೀಸ್ ನ ಜನರೇಟ್ ಮಾಡಬಹುದು. ಇದಾದ ನಂತರ ನೋಡಿ ಜಾನ್ಯುವರಿ ಅಂತ ಕೊಡ್ತೀನಿ. ಅದಾದ ನಂತರ ಅದನ್ನ ಹೇಳಿದಾಗ ನೋಡ್ಬೋದು ಇಲ್ಲಿ ಇದು ಕೂಡ ಸೀರೀಸ್ ಜನರೇಟ್ ಆಗುತ್ತೆ ಈ ರೀತಿ. ಅದಾದ ನಂತರ ನಾನು ಸಂಡೇ ಅಂತ ಕೊಟ್ಟು ಈ ರೀತಿ ಕೊಡ್ತೀನಿ. ನೋಡಿ ಇದು ಸೀರೀಸ್ ಜನರೇಟ್ ಆಗುತ್ತೆ. ಈ ರೀತಿ ನೀವು ಡಿಫ್ರೆಂಟ್ ಸೀರೀಸ್ ನ ಆಟೋಮೆಟಿಕ್ ಆಗಿ ಜನರೇಟ್ ಮಾಡಬಹುದು, ನೀವೇ ಟೈಪ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಈ ಸೀರೀಸ್ ಎಲ್ಲ ಉಪಯೋಗ ಬರುತ್ತೆ. ಇದೇ ರೀತಿ ನೋಡೋಣ ನಾವಿನ್ನು ಏನೆಲ್ಲ ಕಲಿಬಹುದು ಎಕ್ಸೆಲ್ ನಲ್ಲಿ ಅನ್ಬಿಟ್ಟು. ಸೊ ಈ ವಿಡಿಯೋಲಿ ನಾವು ಸೀರೀಸ್ ಹಾಕೋದ್ರ ಬಗ್ಗೆ ತಿಳ್ಕೊಂಡಿದೀವಿ. ಇನ್ನು ಬರೋ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ವೀಕ್ಷಿಸೋದಕ್ಕೆ ಧನ್ಯವಾದಗಳು.